ಇವತ್ತು ನಾವು KFCನ ಮನೆಯಲ್ಲೇ ಮಾಡ್ತಿದ್ದೀವಿ. ಸೊ ಫಸ್ಟ್ ಇದಕ್ಕೆ ನಾವು ಚಿಕನ್ ತಗೊಬೇಕು. ಚಿಕನಲ್ಲಿ ಸಾಲ್ಟ್ ಹಾಕೊಬೇಕು. ಸಾಲ್ಟ್ ಜೊತೆ ಇವಾಗ ಇದನ್ನು ನಾವು ಪೆಪ್ಪರನ್ನು ಆ್ಯಡ್ ಮಾಡ್ತಿದ್ದೀವಿ. ಪೆಪ್ಪರ್ ಜೊತೆಗೆ ಹಳದಿ, ಇದಾದಮೇಲೆ ಚಿಲ್ಲಿ ಪೇಸ್ಟ್ನ ಹಾಕ್ತಿದ್ದೀನಿ. ಸೊ ಇವಾಗ ಒಂದು ಬೌಲ್ಗೆ ನಾವು ಮೈದಾ ಹಾಕ್ಕೊತಿದ್ದೀವಿ. ಮೈದಾ ಮತ್ತು ಸಾಲ್ಟ್, ಪೆಪ್ಪರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಇವಾಗ ಸೈಡಲ್ಲಿ ಒಂದು ಕಪ್ಪಲ್ಲಿ ನಾವು ಮೈದಾ ಮತ್ತು ಕಾರ್ನ್ ಪೌಡರ್ ಎರಡೂ ಕೂಡ ಹಾಕಿ ಚಿಲ್ಲಿ ಪೇಸ್ಟ್ ಹಾಕಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀವಿ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಈ ಥರ ಲಿಕ್ವಿಡಲ್ಲಿ ಇರಬೇಕದು, ಡಿಪ್ ಆಗೋಷ್ಟು ಇರಬೇಕು. ಇವಾಗ ಚಿಕನನ್ನು ನಾವು ಒಂದು ಮ್ಯಾರಿನೇಟ್ ಮಾಡ್ತೀವೋ ಅದನ್ನ ಇವತ್ತು ನಾವು ಮೈದಾ ಪೌಡರಲ್ಲಿ ಹಾಕಬೇಕು. ಅಲ್ಲಿಂದ ಇವಾಗ ನಾವು ಕ್ಲೀನಾಗಿ ಈ ಥರ ಆಗಿರಬೇಕು. ಅಲ್ಲಿಂದ ಕಾರ್ನ್ ಪೌಡರ್ ಮತ್ತು ಮೈದಾ ನೀರು ಹಾಕಿದ್ವ ಆ ನೀರಲ್ಲಿ ಹಾಕಿ ಅಟ್ ಲಾಸ್ಟ್ ಫೈನಲ್ ನಾವು ಬ್ರೆಡ್ ಕ್ರಮ್ಸಲ್ಲೇ ಹಾಕಬೇಕು. ಸೊ ಬ್ರೆಡ್ ಕ್ರಮ್ಸ್ ಕೂಡ ನಾವು ಕ್ಲೀನಾಗಿ ಅಲ್ಲಿ ಇಲ್ಲೆಲ್ಲ ಸರೌಂಡಿಂಗಲ್ಲಿ ಹಾಕಬೇಕು. ಸೊ ನೀವು ನೋಡ್ಬೋದು, ಈ ಥರ ಹಾಕಿದ್ರೆ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ. ಇವಾಗ ನಾವು ಡೀಪ್ ಫ್ರೈ ಮಾಡಬೇಕು. ಸೊ ಯಮ್ಮಿ KFC ರೆಡಿ ಇದೆ ತಿನ್ನೋಕ್ಕೆ. ಲೈಕ್, ಶೇರ್, ಸಬ್ಸ್ಕ್ರೈಬ್.